ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಪೆದ್ದಿ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಕಳೆದ ಎಪಿಸೋಡ್ನಲ್ಲಿ ಹೈದರಾಬಾದು ಹಾಗೆ ರಾಜಧಾನಿ ಬೆಂಗಳೂರಿನಲ್ಲಿ ಪ್ರೀಮಿಯರ್ ಶೋ ಜೊತೆಗೆ ಕನ್ನಡ ವರ್ಷನ್ಗೆ ಸಿಕ್ಕಿರುವಂಥ ಪ್ರತಿಕ್ರಿಯೆ ಇವೆಲ್ಲವನ್ನು ಹೇಳಿದ್ವಿ. ಇವತ್ತಿನ ಎಪಿಸೋಡ್ನಲ್ಲಿ ನಮ್ಮ ರಾಜಧಾನಿ ಬೆಂಗಳೂರಿನ 3 ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ಯಾವ ಮಟ್ಟಕ್ಕೆ ಪ್ರತಿಕ್ರಿಯೆಯನ್ನು ಪಡ್ಕೋತಾ ಇದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ. ಈಗಾಗಲೇ ನೀವು ನೋಡ್ತಾ ಇರುವಂಥ ದೃಶ್ಯ ಊರ್ವಶಿ ಚಿತ್ರಮಂದಿರದ್ದು. ಊರ್ವಶಿ ಚಿತ್ರಮಂದಿರದಲ್ಲಿ ರಾಮ್ ಚರಣ್ ಹಾಗೆ ನಮ್ಮ ಶಿವಣ್ಣವರ ಬೃಹತ್ ಕಟ್ಔಟನ್ನು ನಿಲ್ಲಿಸಲಾಗಿತ್ತು. ಮುಂಭಾಗದಲ್ಲಿ ರಾಮ್ ಚರಣ್ ತೇಜ ಹಾಗೆ ಹಿಂಭಾಗದಲ್ಲಿ ನಮ್ಮ ಶಿವಣ್ಣ. ಭರ್ಜರಿಯಾದಂಥ ಕಟ್ಔಟು, ಮಾಸ್ ಲುಕ್ನಲ್ಲಿ ನಮ್ಮ ಶಿವಣ್ಣ ಮಿಂತಾ ಇದ್ದಾರೆ. ಈಗಾಗಲೇ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿ ಕಟ್ಔಟು ನಿಲ್ಲಿಸಲಾಗಿದೆ ಅಂತ. ನೋಡಿ, ಕಟ್ಔಟಿಗೆ ಹೂವಿನ ಹಾರವನ್ನು ಹಾಕಿದ್ರು. ಚಿತ್ರಮಂದಿರದ ಮುಂಭಾಗದಲ್ಲಿ ಭರ್ಜರಿಯಾಗಿ ಸಂಭ್ರಮಾಚರಣೆಯನ್ನ ನಡೆಸಲಾಗಿದೆ. ಇದು ನಿನ್ನೆ ದೃಶ್ಯಾವಳಿ ಯಾವ ಮಟ್ಟಕ್ಕೆ ಇತ್ತು ಅನ್ನೋದನ್ನ ಒಮ್ಮೆ ನೋಡ್ಕೊಂಬರೋಣ. ಇನ್ನು ಊರ್ವಶಿ ಚಿತ್ರಮಂದಿರ ಬೃಹತ್ ಚಿತ್ರಮಂದಿರ, ರಾಜಧಾನಿ ಬೆಂಗಳೂರಿನ ಬಹುತೇಕರ ನೆಚ್ಚಿನ ಚಿತ್ರಮಂದಿರ. ಒಂದಿಷ್ಟು ನಟರಿಗೆ ಅಭಿಮಾನಿಗಳಿದ್ದಾರೆ, ಒಂದಿಷ್ಟು ಸಿನಿಮಾಗಳಿಗೆ ಅಭಿಮಾನಿಗಳಿದ್ದಾರೆ, ಅದೇ ರೀತಿ ಒಂದಿಷ್ಟು ಚಿತ್ರಮಂದಿರಗಳಿಗೂ ಕೂಡ ಅಭಿಮಾನಿಗಳಿದ್ದಾರೆ. ಈ ಸಾಲಿಗೆ ನಿಲ್ಲುತ್ತೆ ಊರ್ವಶಿ ಚಿತ್ರಮಂದಿರ. ಅದೆಷ್ಟೋ ಮಂದಿ ಊರ್ವಶಿಲಿ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಅಂದರೆ ಆ ಸಿನಿಮಾಗಾಗಿ ಕಾಯುವವರು ಇದ್ದಾರೆ. ಇದೀಗ ಊರ್ವಶಿ ಚಿತ್ರಮಂದಿರದಲ್ಲಿ ಪೆದ್ದಿ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನು ಕಾಣ್ತಾ ಇದೆ. ಬೆಳಗ್ಗೆ 6:30ಕ್ಕೆ ಸೋಲ್ಡ್ ಔಟ್ ಪ್ರದರ್ಶನ, ಫ್ಯಾನ್ ಶೋ ಇತ್ತು ಊರ್ವಶಿ ಚಿತ್ರಮಂದಿರದಲ್ಲಿ. ಇನ್ನು ಈಗಾಗಲೇ ನೀವು ನೋಡ್ತಾ ಇರುವಂಥ ದೃಶ್ಯ ಬೃಂದ ಚಿತ್ರಮಂದಿರದ್ದು ಹೊಂಗಸಂದ್ರದಲ್ಲಿ ಇದೆ. ಇಲ್ಲೂ ಕೂಡ ಅಷ್ಟೇ, ಶಿವಣ್ಣ ಹಾಗೆ ಅಪ್ಪು ಸರ್ ಅವರ ಅಭಿಮಾನಿಗಳೆಲ್ಲ ಸೇರಿ ಬೃಹತ್ ಫ್ಲೆಕ್ಸನ್ನು ಇಲ್ಲಿ ಹಾಕಿದ್ದಾರೆ. ಇದರಲ್ಲಿ ಶಿವಣ್ಣ, ಅಪ್ಪು ಎಲ್ಲರೂ ಕೂಡ ಇದ್ದಾರೆ. ಮತ್ತು ಈ ಸಿನಿಮಾದಲ್ಲಿ ನಮ್ಮ ಶಿವಣ್ಣ ಕೂಡ ಮುಂದೆ ಮುಖ್ಯ ಭೂಮಿಕೆಯನ್ನು ಅಭಿನಯಿಸಿದ್ದಾರೆ. ಇಲ್ಲಿ ರಾಮ್ ಚರಣ್ ಅವರ ಬೃಹತ್ ಕಟೌಟನ್ನು ಹಾಕಲಾಗಿದೆ. ಜೊತೆಗೆ ಶಿವಣ್ಣನ ಫ್ಲೆಕ್ಸು ಕೂಡ ಇದೆ. ಇವೆಲ್ಲ ರಾಮ್ ಚರಣ್ ಅವರ ಅಭಿಮಾನಿಗಳೇ. ಒಂದಿಷ್ಟು ಶಿವಣ್ಣಗೆ ಅಪ್ಪು ಸರ್ ಅಭಿಮಾನಿಗಳು ಕೂಡ ಇಲ್ಲಿ ಇದ್ದಾರೆ. ಬೃಂದ ಚಿತ್ರಮಂದಿರದಲ್ಲಿ ಮೊನ್ನೆಯಿಂದಲೇ ಭರ್ಜರಿಯಾದಂಥ ಸಂಭ್ರಮಾಚರಣೆ. ನಿನ್ನೆ ಈ ಚಿತ್ರಮಂದಿರದಲ್ಲಿ ಫ್ಯಾನ್ ಶೋ ಕೂಡ ಇತ್ತು. ಇವತ್ತು ಬೆಳಗ್ಗೆಯಿಂದಲೇ ಪ್ರದರ್ಶನ. ಒಟ್ಟಾರೆಯಾಗಿ ಬೃಂದ ಚಿತ್ರಮಂದಿರ ಇತ್ತೀಚಿನ ದಿನಗಳಲ್ಲಿ ಪಕ್ಕಾ ತೆಲುಗು ಸೆಂಟರ್ ಆಗಿ ಬದಲಾಗ್ತಾ ಇದೆ. ಅತಿ ಹೆಚ್ಚಿನ ತೆಲುಗು ಸಿನಿಮಾಗಳು ಇಲ್ಲಿ ರಿಲೀಸ್ ಆಗುತ್ತೆ. ಭರ್ಜರಿಯಾದ ಸಂಭ್ರಮ ಕೂಡ ನಡೆಯುತ್ತೆ. ಸುತ್ತಮುತ್ತ ಎಲ್ಲ ಪರಭಾಷಿಗರು ಹೆಚ್ಚಾಗಿರೋದ್ರಿಂದಾಗಿ ಎಲ್ಲ ಭಾಷಾ ಸಿನಿಮಾಗಳನ್ನು ಇಲ್ಲಿ ಪ್ರದರ್ಶನ ಮಾಡ್ತಾರೆ. ಕನ್ನಡ ಕೂಡ ಪ್ರದರ್ಶನ ಇರುತ್ತೆ. ತೆಲುಗು ಸಿನಿಮಾಗಳು ಬಂದರೆ ಸ್ವಲ್ಪ ಅಬ್ಬರ ಜಾಸ್ತಿಯೇ ಇರುತ್ತೆ. ಇವಾಗ ನೀವು ನೋಡ್ತಾ ಇರುವಂಥ ದೃಶ್ಯ ಮಾರತಳ್ಳಿಯ ವಿನಾಯಕ ಚಿತ್ರಮಂದಿರದ್ದು. ನೋಡಿ ಯಾವ ಮಟ್ಟಕ್ಕೆ ಅಭಿಮಾನಿಗಳಲ್ಲಿ ಸಂಭ್ರಮಾಚರಣೆಯನ್ನು ನಡೆಸಿದ್ದಾರೆ ಅಂತ. ಪಟಾಕಿಯನ್ನು ಸಿಡಿಸಿದ್ರು, ಕೇಕನ್ನು ಕಟ್ ಮಾಡಿದ್ರು, ಎಲ್ಲರೂ ಕೂಡ ಹಂಚಿ ಸಂಭ್ರಮ ಪಟ್ಟರು. ಭರ್ಜರಿಯಾದಂಥ ಸಂಭ್ರಮ. ನೋಡಿ, ರಾಮ್ ಚರಣ್ ಅವರ ಕಟೌಟಿಗೆ ಕಾಯಿಯಲ್ಲಿ ಕರ್ಪೂರ ಹಚ್ಚಿ ಈಡುಗೈ ಹೊಡಿತಾ ಇದ್ದಾರೆ, ಕೇಕನ್ನು ಕಟ್ ಮಾಡ್ತಾ ಇದ್ದಾರೆ. ಭರ್ಜರಿ ಅಂತ ಸಂಭ್ರಮ ನಿನ್ನೆ ನಡೆದಿದೆ. ಹೌಸ್ಫುಲ್ ಪ್ರದರ್ಶನ. ನಿನ್ನೆ ಪ್ರೀಮಿಯರ್ ಶೋ ಇತ್ತು, ಹೌಸ್ಫುಲ್ಲು. ಇವತ್ತು ಬೆಳಿಗ್ಗೆಯಿಂದಲೇ ಪ್ರದರ್ಶನ ಆರಂಭವಾಗಿದೆ. ಎಲ್ಲ ಪ್ರದರ್ಶನಗಳು ಕೂಡ ಸೋಲ್ಡ್ ಔಟ್. ಬೃಹತ್ ಚಿತ್ರಮಂದಿರ, ಅಚ್ಚುಕಟ್ಟಂತ ಚಿತ್ರಮಂದಿರ, ತುಂಬಾ ಚೆನ್ನಾಗಿದೆ ಚಿತ್ರಮಂದಿರ ಕೂಡ. ಅದೇ ರೀತಿ ಸಂಭ್ರಮ ಕೂಡ. ಅದೇನೇ ಇರಲಿ, ಈ ಸಿನಿಮಾ ಕನ್ನಡದಲ್ಲೂ ಕೂಡ ಡಬ್ಬಿಂಗ್ ಆಗಿ ರಿಲೀಸ್ ಆಗಿದೆ. ಪ್ರತಿಯೊಬ್ಬರು ಕೂಡ ಈ ಸಿನಿಮಾವನ್ನು ಯಾರೆಲ್ಲ ನೋಡಬೇಕಂತ ಅಂದ್ಕೊಂಡಿದ್ದಾರೋ ಕನ್ನಡದಲ್ಲಿ ವೀಕ್ಷಣೆ ಮಾಡಿ ಆನಂದಿಸಿ. ನಮಸ್ಕಾರ.